ಇವತ್ತಿನ ಚರ್ಚೆ ವಿಷಯ ಏನಪ್ಪ ಹಾಗಾದರೆ ಅಂದರೆ ನೋಡಿ, ಇವತ್ತು ಮೈಸೂರಲ್ಲಿ ಒಂದು ಕಡೆ ಜನಾಕ್ರೋಶ ಯಾತ್ರೆ ಅಂತ ಹೇಳಿ ಬಿ ಜೆ ಪಿಯವರು ಶುರು ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಿಹಾರದಲ್ಲಿ ವೈಟ್ ಟಿ ಶರ್ಟ್ ಚಳವಳಿ ಅಂತ ಹೇಳಿ ರಾಹುಲ್ ಗಾಂಧಿ ಒಂದು ಹೋರಾಟವನ್ನು ಅಲ್ಲೂ ಕೂಡ ಕೈ ಜೋಡಿಸಿದ್ದಾರೆ. ಅಲ್ಲಿ ಮಾರ್ಚಿಂದ ನಡ್ಕೊಂಡು ಬರ್ತಾ ಇದೆ ಅದು. ಇವತ್ತು ಅವರು ಹೆಜ್ಜೆ ಹಾಕಿದ್ದಾರೆ. ಈ ಎರಡು ರ್ಯಾಲಿಗಳು, ಎರಡು ಹೋರಾಟಗಳು ಅಂತ ಬಂದಾಗ ಅತಿ ಮುಖ್ಯವಾಗಿ ನಾವು ಕನ್ಸಿಡರ್ ಮಾಡಬೇಕಾಗಿರೋದು, ಇಲ್ಲಿ ಪಕ್ಷಗಳ ಪ್ರತಿಷ್ಠೆ ಇದೆಯಾ ಅಥವಾ ನಿಜವಾಗಿಯೂ ಜನಪರ ಸಮಸ್ಯೆಗಳ ಬಗ್ಗೆ ಇವರ ಒಂದು ಹೋರಾಟ ಇದೆಯಾ? ಚುನಾವಣಾ ಉದ್ದೇಶ ಇಟ್ಕೊಂಡು ಇಂಥ ಒಂದು ರ್ಯಾಲಿಗಳು ಶುರುವಾಗ್ತವ ಅಥವಾ ನಿಜವಾಗಿಯೂ ನಾವು ಜನಪರವಾಗಿದ್ದೀವಿ ಎನ್ನುವುದರ ಆಧಾರದ ಮೇಲೆ ಆಗುತ್ತಾ? ಯಾರೋ ಒಬ್ಬ ನಾಯಕ ಪ್ರತಿದಿನ ನನ್ನ ವಿರುದ್ಧ ಮಾತಾಡ್ತಾ ಇದ್ದ, ಅವನನ್ನು ಪಾರ್ಟಿಯಿಂದ ಆಚೆ ಹಾಕಿ ಆಯಿತು, ಇವತ್ತಿಂದ ನಾನು ರಿಯಲ್ ಪವರ್ ತೋರಿಸ್ತೀನಿ ಎನ್ನುವುದು ಒಬ್ಬ ನಾಯಕನ ಮೈಂಡಲ್ಲಿ ಇದೆಯಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಾನಿದೀಗ ಇವರಿಬ್ಬರನ್ನು ವೆಲ್ಕಮ್ ಮಾಡಲಿಕ್ಕಿಂತ ಮುಂಚಿತವಾಗಿ ಕೆಲವು ಪಾಯಿಂಟ್ಸ್ ಇದೆ. ನಿಮಗೆ ಆ ವಿಷಯ ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಾನು. ನೋಡಿ, ಎರಡು ರ್ಯಾಲಿ, ಒಂದು ಜನಾಕ್ರೋಶ ಯಾತ್ರೆ, ಮತ್ತೊಂದು ವೈಟ್ ಟಿ ಶರ್ಟ್ ಚಳವಳಿ. ಅದು ರಾಜ್ಯದಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ BJP ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮೈಸೂರಿಂದ ಶುರು ಮಾಡಿದ್ದಾರೆ. ನಿಮಗೆ ಸಾಕಷ್ಟು ನಾಯಕರು ಕಾಣಿಸ್ಕೊಳ್ತಾರೆ. ನಿಮ್ಗೆ ಆ ಫ್ರೇಮಲ್ಲಿ ನೋಡಿದ್ರೆ ನಿಮಗೆ ತುಂಬ ನಾಯಕರು ಕಾಣಿಸ್ತಾ ಇದ್ದಾರೆ ಅಲ್ಲಿ. ಅಶೋಕ್ ಅವರಾಗಲಿ, ಆ ಕಡೆ ಮೈಸೂರಿನ MP ಆಗಲಿ, ಬೇಕಾದಷ್ಟು ನಾಯಕರು ನಿಮಗೆ ಅಲ್ಲ, ಸ್ಥಳೀಯ ಭಾಗದ ಶಾಸಕರಾಗಲಿ ಎಲ್ಲರೂ ಕೂಡ ನಿಮ್ಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಬಿಹಾರದಲ್ಲಿ ಅಂತ ಬಂದಾಗ ಕಾಂಗ್ರೆಸ್ ವೈಟ್ ಟಿ ಶರ್ಟ್ ಚಳವಳಿನ ಶುರು ಮಾಡಿಕೊಂಡಿದೆ. ಬಿಹಾರದಲ್ಲಿ ವಲಸೆ ತ್ಯಜಿಸಿ, ವಲಸೆ ತಪ್ಪಿಸಿ, ಕೆಲಸ ಕೊಡಿ ಚಳವಳಿ ಇದು. ಬೆಲೆ ಏರಿಕೆ ವಿರುದ್ಧವಾಗಿ BJP ಯಾತ್ರೆ ನಡುವೆನೇ ಕೇಂದ್ರ ಏನು ಮಾಡಿದೆ, ಇವತ್ತು LPG ಶಾಕನ್ನು ಕೊಟ್ಟಿದೆ. ಹೋರಾಟದ ಆರಂಭದಲ್ಲಿಯೇ ತೀವ್ರ ಮುಜುಗರಕ್ಕೀಡಾಗುವಂಥ ಸರದಿ ರಾಜ್ಯ BJPಯದ್ದು. ಹೋರಾಟ ಹಾಗಾದರೆ ಯಾರಿಗಾಗಿ? ಪಕ್ಷಕ್ಕಾಗ, ನಾಯಕರಿಗೋಸ್ಕರವಾಗಿಯಾ, ಪ್ರತಿಷ್ಠೆಗೋಸ್ಕರವಾಗಿಯಾ ಗೊತ್ತಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧವಾಗಿ ಜನಾಕ್ರೋಶ ಯಾತ್ರೆ BJP ಕಡೆಯಿಂದ ಇವತ್ತಿನಿಂದ ಮೇ 3ರವರೆಗೂ 4 ಹಂತಗಳಲ್ಲಿ ಆಗ್ತಾ ಇದೆ. 16 ದಿನಗಳ ಹೋರಾಟ ಇದು. ಮೈಸೂರಿನಿಂದ ಚಾಲನೆ ಸಿಕ್ಕಿದೆ. ಹಾಲು, ವಿದ್ಯುತ್, ಪೆಟ್ರೋಲ್ ದರ ಏರಿಕೆ ವಿರುದ್ಧವಾಗಿ BJPಯ ಸಮರ ಇದೆ. ಇಲ್ಲಿ BJPಯಲ್ಲಿ ಬಣ ಬಡಿದಾಟವೂ ಇದೆ. ಹಾಗಾದರೆ ಯಾತ್ರೆ ಉದ್ದೇಶ ಏನು? ವಿಜೇಂದ್ರ ಸ್ವಪ್ರತಿಷ್ಠೆ ಹೋರಾಟನ ಇದು, ಜನಪರ ಕಾಳಜಿನ? ಸಿದ್ದರಾಮಯ್ಯ ಅಲ್ಲ, ವಿಜೇಂದ್ರ ಯಡಿಯೂರಪ್ಪ ಭ್ರಷ್ಟರು ಅಂತ ಹೇಳಿ ಈ ಕ್ಷಣಕ್ಕೂ ಈಗಲೂ ಯತ್ನಾಳರು ಮಾತಾಡ್ತಾ ಇದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಶುರು ಮಾಡ್ತಾ ಇದ್ದಾರೆ. ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ನಟರಾಜ್ ಗೌಡ್ರಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವ್ರು, ತಿಳ್ಕೊಂಡಿರ್ತಕ್ಕಂಥವ್ರು, ವಿದ್ಯಾವಂತರು, ಕಾಂಗ್ರೆಸ್ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸ್ವಾಗತ ನಿಮಗೆ ನಟರಾಜ್ ಗೌಡ್ರೆ. ನಮಸ್ತೆ. ಮೋಹನ್ ವಿಶ್ವ ಇದ್ದಾರೆ ನಮ್ಮ ಈ ಒಂದು ಡಿಬೇಟಲ್ಲಿ, BJPಯ ವಕ್ತಾರರಾಗಿ, BJPಯ ನಾಯಕರಾಗಿ, ಚಾರ್ಟರ್ಡ್ ಅಕೌಂಟೆಂಟ್, ಅದ್ಭುತವಾದಂಥ ಲೆಕ್ಕಾಚಾರದ ವ್ಯಕ್ತಿ, ಆ ಕ್ಷೇತ್ರದಲ್ಲಿ ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ವ್ಯಕ್ತಿ. ಸ್ವಾಗತ ನಿಮಗೆ ಮೋಹನ್ ವಿಶ್ವ ಈ ಒಂದು ಡಿಬೇಟ್ಗೆ. ನನ್ನ ಈ ಡಿಬೇಟ್ನಲ್ಲಿ ನಾನು ಆಗಲೇ ಹೇಳ್ತಾ ಇದ್ದೆ, ಇದು ಒಂದೊಂದು ಹರಟೆ ಅಥವಾ ಕಾಲಹರಣವಾಗದೆ ಒಂದು ಉಪಯುಕ್ತ ಚರ್ಚೆಗಳಾಗಲಿ. ಆಯಿತು, ಆರ್ಗ್ಯುಮೆಂಟ್ ಬಂದಾಗ ನಿಮ್ಮದು ಸ್ವಲ್ಪ ಜೋರ್ದನಿ ಇರುತ್ತೆ, ಅವ್ರದ್ದೆಲ್ಲ ಇದ್ದಾಗಲೂ ಕೂಡ ಪರಸ್ಪರ ಒಂದು ಗೌರವ ಇಟ್ಕೊಂಡು ಈ ಚರ್ಚೆ ಶುರುವಾಗಲಿ ಅಂಥೇಳಿ. ಈಗ ನಾನು ಫಸ್ಟು ಇಲ್ಲಿ ಮೋಹನ್ ವಿಶ್ವ ಕೇಳಿಬಿಡ್ತೀನಿ. ಮೋಹನ್ ವಿಶ್ವ ಅವರೇ, ಈಗ ಏನೋ ಒಂದು ಜನಾಕ್ರೋಶ ಯಾತ್ರೆ ಅಂತ ಶುರು ಮಾಡಿದ್ರಿ, ಏನು ಉದ್ದೇಶ ಏನಿದ್ರದು ಅಂತೇಳಿ? ರಮಕಾಂತ್, ನೋಡಿ, ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಹತ್ರ ರೀಸ್ಟಾರ್ಟ್ ಮಾಡ್ತಿರೋದಕ್ಕೆ ಖುಷಿ ಆಗ್ತಾ ಇದೆ ಮಾಡಲಿ. ನೀವು ಕಳೆದ 1-2 ವರ್ಷ ತಗೊಂಡ್ರೆ, ನೀವು ಕರ್ನಾಟಕ ರಾಜ್ಯದಲ್ಲಿ ನೀವು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ, ಅಂದರೆ ದೊಡ್ಡ ದೊಡ್ಡ ಪ್ರಾಮಿಸ್ಗಳನ್ನ, ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದ ಮೇಲೆ, ನೀವು 2 ವರ್ಷದಲ್ಲಿ ಪ್ರತಿನಿತ್ಯ ನೀವು ಯಾವುದೇ ನ್ಯೂಸ್ ಪೇಪರ್ ತೊಗೊಳ್ಳಿ ಅಥವಾ ಯಾವುದೇ TV ಚಾನಲ್ ಹೆಡ್ಲೈನ್ಸ್ ತೊಗೊಳ್ಳಿ, ನಿಮಗೆ ಕಾಣಿಸೋದು ಕೇಳಿಸೋದು ಎರಡೇ ಪದ. ಒಂದು ಭ್ರಷ್ಟಾಚಾರ, ಇಲ್ಲ ಅಂತ ಹೇಳಿದ್ರೆ ಬೆಲೆ ಏರಿಕೆ. ಇದೆರಡು ಬಿಟ್ಟು ಮತ್ತಿನ್ನೇನು ಅಂತ ಹೇಳ್ಕೊಳ್ಳೋವಂಥ ವಿಚಾರಗಳು, ಅಭಿವೃದ್ಧಿಯ ವಿಚಾರಗಳು, ನಾವು ಇಂಥದ್ದೇನೋ ಮಾಡಿಬಿಟ್ವಿ ಅಧಿಕಾರಕ್ಕೆ ಬಂದು, ಇಂಥದ್ದು ಹೇಳಿದ್ವಿ, ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ಈ ರೀತಿಯಾದಂಥ ಒಂದು ಈ 2 ಪದ ಇದೆ ಗೊತ್ತಾ, ಈ ಭ್ರಷ್ಟಾಚಾರ ಆಮೇಲೆ ಬೆಲೆ ಏರಿಕೆ ಅನ್ನೋ ವಿಷಯ ಕಳೆದ 2 ವರ್ಷಗಳಿಂದ. ಇದರಿಂದ ಇವತ್ತು ಕರ್ನಾಟಕದ ಆ್ಯಸ್ ಅ ಸ್ಟೇಟ್ ನೋಡಿದ್ರೆ ಇನ್ಫ್ಲೇಷನ್ ನಿಮಗೆ ಹೈಯೆಸ್ಟ್ ಕಳೆದ 2 ವರ್ಷಗಳಲ್ಲಿ ಹೈಯೆಸ್ಟ್ ಆಗಿರೋದು. ಬಿಕಾಸ್ ಪ್ರತಿಯೊಂದರಲ್ಲೂ ಬೆಲೆ ಏರಿಕೆ. ನಂದಿನಿ ಹಾಲಿನ ಬೆಲೆನ 3 ಸಲ ಏರಿಕೆ ಮಾಡಿದ್ರು. ಫಸ್ಟ್ ಬಂದಾಗ 3 ರೂಪಾಯಿ ಏರಿಕೆ ಮಾಡಿದ್ರು, ಅದಕ್ಕೇನೋ ಒಂದು ಕಾರಣ ಕೊಟ್ಟರು. ಅದಾದ್ಮೇಲೆ 2 ರೂಪಾಯಿ ಮತ್ತೆ ಏರಿಕೆ ಮಾಡಿದ್ರು, ಅದಕ್ಕೇನೋ ಕಾರಣ ಕೊಟ್ಟರು. ಮೊನ್ನೆ 4 ರೂಪಾಯಿ ಏರಿಕೆ ಮಾಡಿದ್ರು. ನೀವು ಕೇವಲ 2 ವರ್ಷದಲ್ಲಿ 9 ರೂಪಾಯಿ ಏರಿಕೆ ಮಾಡಿದ್ದೀರಾ. ಕೇಳಿದ್ರೆ ಹೇಳ್ತಾರೆ ಬೇರೆ ರಾಜ್ಯಗಳಿಗಿಂತ ಕಡಿಮೆ ಇದೆ ಅಂತ ದೊಡ್ಡ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಹಾಗಾದ್ರೆ ಬೇರೆ ರಾಜ್ಯಗಳಲ್ಲಿ ಪೆಟ್ರೋಲ್ ಕಡಿಮೆ ಇದೆಯಪ್ಪ, ಗುಜರಾತ್ ರೇಟ್ ಪೆಟ್ರೋಲ್ ಕರ್ನಾಟಕದಲ್ಲಿ ಕೊಡಿ ನೋಡೋಣ, ಮಧ್ಯಪ್ರದೇಶ ಉತ್ತರ ಪ್ರದೇಶ ರೇಟ್ನ ಕರ್ನಾಟಕದಲ್ಲಿ ಕೊಡಿ ನೋಡೋಣ, ಉತ್ತರಾಖಂಡ ಕರ್ನಾಟಕದಲ್ಲಿ ಕೊಡಿ ನೋಡೋಣ, ಅಲ್ಲಿ ಮಾತ್ರ ಆಗೋದಿಲ್ಲ ಅವರಿಗೆ. ಸೊ ಈ ರೀತಿಯಾಗಿ ನೀವು ಕರ್ನಾಟಕ ಹ್ಯಾಸ್ ದಿ ಹೈಯೆಸ್ಟ್ ಇನ್ಫ್ಲೇಷನ್ ಫ್ರಮ್ ಪಾಸ್ಟ್ 2 years. ಇಟ್ ಹಸ್ ಗಾನ್ ಅಪ್ ಲೈಕ್ ಕ್ರೇಜಿ. ಬಿಕಾಸ್ ಪ್ರತಿಯೊಂದು ವಸ್ತುಗಳ ಬೆಲೆಯನ್ನು ಏರಿಕೆ ಆಗ್ತಾ ಬರ್ತಾ ಇದೆ, ಆಯ್ತಲ್ಲ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ, ಜನ ಇವತ್ತು ಲಿಟ್ರಲಿ ಹಿಡೀ ಶಾಪ ಆಗ್ತಾ ಇದಾರೆ. ಮೆಟ್ರೋನೇ ತಗೊಳ್ಳಿ, ಯಾವ ರೀತಿಯಾದಂಥ ಒಂದು ಔಟ್ರೇಜ್ ಬ್ರೇಕ್ ಆಯಿತು. ಲಿಟ್ರಲಿ ಇವ್ರು 100% ಜಾಸ್ತಿ ಮಾಡಾಕ್ಬಿಟ್ರು. 50 ರೂಪಾಯಿ ಅದನ್ನು 90 ರೂಪಾಯಿ 100 ರೂಪಾಯಿವರೆಗೂ ಮಾಡಾಕ್ಬಿಟ್ರು. ಟೋಟಲಿ ಅನ್ಸೈಂಟಿಫಿಕಲಿ ಏನು ಸಬ್ಸ್ಟಾನ್ಶಿಯೇಷನ್ ಮಾಡ್ಕೊಳಕ್ಕಾಗ್ದಿರಾ.
ಸೊ ಇದಕ್ಕಿದ್ದಂಗೆ ಮೆಟ್ರೋ ರೈಡರ್ಶಿಪ್ ಕಡಿಮೆ ಆಗೋಯ್ತು. ಮೆಟ್ರೋ ಬಂದಾಗ ಒಂದು ಮಾತು ಬಂತು ಮೋಹನ್, ಅದೇನಂದರೆ ಸ್ವಾಮಿ ಇದು ನಮಗೆ ಸಂಬಂಧನೇ ಪಡಲ್ಲ, ಅವರದೇ ಒಂದು ಕಮಿಟಿ ಇದೆ, ಅವರವರೇ ಬೆಲೆ ಜಾಸ್ತಿ ಮಾಡ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪಾಲುದಾರಿಕೆಯ ನಡುವೆ ಒಂದು ಮೆಟ್ರೋ ಯೋಜನೆ ಬಂತು, ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ. ಬಟ್ ಆ ಟಿಕೆಟ್ನ ಬೆಲೆ ನಿಗದಿ ಅಥವಾ ಬೆಲೆ ಏರಿಕೆಯಲ್ಲಿ ರಾಜ್ಯ ಸರ್ಕಾರದ ಪಾತ್ರನೇ ಇಲ್ಲ ಅಂತೇಳಿ ಸರ್ಕಾರದ ಕಡೆಯಿಂದ ಬಂದಂಥ ವಾದ. ಮೆಟ್ರೋ ಟಿಕೆಟ್ ದರ ಏರಿಕೆಗೆ ರಿಯಲ್ ರೀಸನ್ ಯಾರು ಅಂತ ಹಾಗಾದ್ರೆ? ಸೊ ಹಾಗಾದ್ರೆ ನೀವಾಗಲೇ ಹೇಳ್ದಂಗೆ ಒಂದು ಹೆಲ್ತಿ ಡಿಬೇಟ್ ಥರ ಇಟ್ಕೊಂಡು ಒಂದು ಕ್ಲಾರಿಫಿಕೇಶನ್ ಕೊಡೋಣ ಜನಕ್ಕೆ. ನೀವು ನೋಡಿ, BMRCL ಬಂದು ನಿಮಗೆ ಕರ್ನಾಟಕ ಗವರ್ಮೆಂಟು ಇಂಡಿಯಾ ಗವರ್ಮೆಂಟ್ 50-50 ಸ್ಟ್ರೇಟ್ ಅವೇ ಈಕ್ವಲ್ ಆಯ್ತಲ್ವಾ. ಸೊ ಆ ಲೆಕ್ಕಾಚಾರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ರೆಪ್ರೆಸೆಂಟೇಟಿವ್ಸು ಆ ಪ್ರೈಸ್ ಫಿಕ್ಸೇಷನ್ ಕಮಿಟಿನಲ್ಲಿ ಸ್ಟೇಟ್ ಅವರು ಇರ್ತಾರೆ, ಸೆಂಟ್ರಲ್ನವರು ಇರ್ತಾರೆ ಆಯ್ತಲ್ಲ, ಇಬ್ರು ಇರ್ತಾರೆ. ರೆಕಮೆಂಡೇಶನ್ ಹೋಗೋದು ಸ್ಟೇಟ್ ಇಂದ. ಈ ಕೇಸಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಿಮಗೆ ಅದಕ್ಕೊಂದು ಸಪರೇಟ್ ಕಮಿಟಿ ಇದ್ದು, ಅದಕ್ಕೆ 2 ಕಡೆ ರೆಪ್ರೆಸೆಂಟೇಷನ್ ಇದ್ದು, ಅವ್ರು ಚರ್ಚೆ ಮಾಡಿ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ಅನ್ನೋದಾದ್ರೆ, ಹಾಗಾದ್ರೆ ಒಂದು ವಿರೋಧ ಪಕ್ಷವಾಗಿ ಬಿಜೆಪಿ ನಾವೇನ್ ಮಾಡಿದೀವಿ ಕರ್ನಾಟಕದಲ್ಲಿ, ಆಡಳಿತ ಪಕ್ಷವಾಗಿ ಕೇಂದ್ರದಲ್ಲಿ ನಾವು ಆಡಳಿತದಲ್ಲಿದ್ದೀವಿ, ಬಿಕಾಸ್ ಅದ್ರದ್ದು ಶೇರ್ ಇದೆ ಅಲ್ವಾ, ಅಲ್ಲಿಂದ ನಾವೇನ್ ಮಾಡಿದೀವಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ, ಪ್ಲಸ್ ಕಾಂಗ್ರೆಸ್ ಏನ್ ಮಾಡಿದೆ ಅದನ್ನ ಮಾಡ್ಲಿಕ್ಕೆ. ಈ ರೀತಿಯಾಗಿ ನೋಡ್ಲಿಕ್ಕೆ ಹೋದಾಗ ನಿಮ್ಗೆ ನಮ್ಮ ಬೆಂಗಳೂರು ಕೇಂದ್ರ ಸಂಸದರಾದ PC ಮೋಹನ್ ಅವರು 3 ಬಾರಿ ರೆಪ್ರೆಸೆಂಟೇಷನ್ ಕೊಟ್ಟರು. ಯಾರಿಗೆ? ಪ್ರೈಸ್ ಫಿಕ್ಸೇಷನ್ ಕಮಿಟಿಗೆನೆ. ಈ ಒಂದು ಇಂಡಿಪೆಂಡೆಂಟ್ ಬಾಡಿ ಅದ್ರಲ್ಲಿ ಕೇಂದ್ರದವರು ರಾಜ್ಯದವರು ಇದ್ರೂ ಸಹ ಅದಕ್ಕೆ ಅಪೋಸ್ ಮಾಡಿದ್ರು, ಪಾರ್ಲಿಮೆಂಟ್ ಅಲ್ಲಿ ಕೂಡ ಅವರು ಇದನ್ನ ಅಪೋಸ್ ಮಾಡಿದ್ರು, ಈ ದರ ಏರಿಕೆ ಸರಿಯಲ್ಲ ಅಂತ ಹೇಳಿ ನಾವು ಅಪೋಸ್ ಮಾಡಿದ್ವಿ. ತಿರ್ಗಾ ಅವ್ರು ರೆಪ್ರೆಸೆಂಟೇಷನ್ ಕೊಟ್ಟರು, ಈ ತರ ಮಾಡಬೇಡಿ ಅಂತ ಹೇಳಿ. ಅದಾದ ನಂತರ ಏನಾಯ್ತು, ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ ಚರ್ಚೆ ಆಗಿ ಅದಕ್ಕೆ ಸ್ವಲ್ಪ ಹಾಲ್ಟ್ ಮಾಡಿದ್ರು, ಈಗ ಮಾಡಬೇಡಿ ಏರಿಕೆ ಅಂತ ಹೇಳಿ. ಅದಾದ ನಂತರ ಇದ್ದಕ್ಕಿದ್ದಂಗೆ ರಾಜ್ಯ ಸರ್ಕಾರದ ಕಡೆಯಿಂದ ಪ್ರೆಷರ್ ಇತ್ತೋ ಏನೋ ಗೊತ್ತಿಲ್ಲ, ಸಡನ್ ಆಗಿ ರಾತ್ರಿ ಹೇಗೆ ಮಾಡಾಕ್ಬಿಟ್ರು. ಸೊ ಇದು ನಮ್ ಕಡೆಯಿಂದ ಎಫರ್ಟ್ ಆಯ್ತು, ಬಟ್ ಕಾಂಗ್ರೆಸ್ ರಾಜ್ಯದಲ್ಲಿ ಏನ್ ಎಫರ್ಟ್ ಆಗ್ದು? ಸಿದ್ದರಾಮಯ್ಯ ಯಾವತ್ತಾದ್ರೂ ಕರ್ಸ್ಬಿಟ್ಟು ಈ ರೀತಿಯಾಗಿ ನೀವು ಈ ತರ ಪ್ರೈಸ್ ಫಿಕ್ಸೇಷನ್ ಕಮಿಟಿನಲ್ಲಿ ಮಾಡ್ತಾ ಇದ್ದೀರಾ, ಮಾಡಬೇಡಿ ಅಂತ ಹೇಳಿದ್ರ? ಇಲ್ಲ. DK ಶಿವಕುಮಾರ್ ಒಬ್ರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇನ್ಚಾರ್ಜ್ ಆಗಿ ಅವ್ರು ಹೇಳಿದ್ರ? ಇಲ್ಲ. ಇವೆರಡರ ಮಧ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ, ಫೇಸ್ 2ಗೆ ಹತ್ತತ್ರ 9,000 ಕೋಟಿ ಹಣ ಕೇಳ್ತಾರೆ, ಅದು ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು, ಅದು ಕೊಡೋದಿಲ್ಲ ರಾಜ್ಯ ಸರ್ಕಾರ ಲಿಟ್ರಲಿ. ಸೊ ದಟ್ ಮೀನ್ಸ್ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಡೈರೆಕ್ಟ್ ಆಗಿ ನೀವೇ ಬೆಲೆ ಏರಿಕೆ ಮಾಡ್ಕೊಂಡು ಅದಕ್ಕೆ ಹಣ ಹೊಂದಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಸೊ ಇವ್ರ ಕಾಂಟ್ರಿಬ್ಯೂಷನ್, ಇವ್ರ ಎಫರ್ಟ್ ಏನು? ಅದು ಇಂಡಿಪೆಂಡೆಂಟ್ ಬಾಡಿ, ಪ್ರೈಸ್ ಫಿಕ್ಸೇಷನ್ ಕಮಿಟಿ ಎಲ್ಲ ಓಕೆ, ನಾವು ನಮ್ಮ ಕಡೆಯಿಂದ ಎಫರ್ಟ್ ಹಾಕಿದೀವಿ, ಇವ್ರು ಏನು ಮಾಡಲಿಲ್ಲ. ನಿಮ್ಮಿಬ್ಬರಿಂದ ಸಮಾನ ದೂರದಲ್ಲಿ ನಿಂತ್ಕೊಂಡು, ಆಯ್ತಪ್ಪ ನನಗೆ ಇಲ್ಲಿ ಆಂಕರು, ಚಾನಲ್ಗೆ ಪ್ರಧಾನ ಸಂಪಾದಕ ಇದೆಲ್ಲ ಅಲ್ಲದೆ ಒಬ್ಬ ಕಾನೂನಾಗಿ ಕೇಳ್ತೀನಿ, ಕಾಮನ್ ಮ್ಯಾನ್ ಆಗಿ. ಈಗ ನೀವು ಹೇಳ್ತಾ ಇದ್ದೀರಿ ಸಿದ್ದರಾಮಯ್ಯರು ಏನೂ ಮಾಡಲಿಲ್ಲ, ನಾವೆಲ್ಲ ರೈಸ್ ಮಾಡಿದ್ವಿ, ಏನು ಪ್ರಯೋಜನ ಆಗಲಿ, ಇವರೇನೋ ಮಾಡಬೇಕಾಗಿತ್ತು. ಪೊಲಿಟಿಕಲ್ ಆರ್ಗ್ಯುಮೆಂಟ್ಸ್ಗೆ, ರಾಷ್ಟ್ರೀಯ ಪಕ್ಷಗಳ ನಡುವಿನ ಒಂದು ಸಮರಕ್ಕೆ, ಟೀಕೆಗಳಿಗೆ ಇದು ಓಕೆ. ಕಾಮನ್ ಮ್ಯಾನ್ಗೆ ಒಬ್ಬ ಮನುಷ್ಯ ಮೆಟ್ರೋ ಮುಂದೆ ನಿಂತ್ಕೊಂಡು ಮಾತಾಡಿ ನಾನು ಕೇಳಿಸ್ಕೊಂಡಿದ್ದೀನಿ, ನಾನು ಯಾಕೆ ಸ್ವಲ್ಪ ಮೆಟ್ರೋದಲ್ಲಿ ಬರಬೇಕು, ನಾನು ಆರಾಮ 2 ವೀಲರಲ್ಲೇ ಬರಬಹುದಲ್ವಾ? ಮೆಟ್ರೋ ಆಗಲಿ, KSRTC ಆಗಲಿ, BMTC ಆಗಲಿ, ಇವೆಲ್ಲ ಸೇವೆಗಳೇ ವಿನಃ ಲಾಭದ ಉದ್ಯಮಗಳಾಗಬಾರ್ದು. ನಮಗೆ ಮೆಟ್ರೋ ಅಂತ ಒಂದು ಕನಸು ಬಿತ್ತಿದಾಗ, ಮೆಟ್ರೋ ಬೇಗ ಕಟ್ರೋ ದೊಡ್ಡ ಮತ್ತೆ ಟ್ರೋಲ್ ಆಗ್ತಿತ್ತು. ಅವಾಗ ವರ್ಷಗಟ್ಟಲೆ ಬೆಂಗಳೂರಿನ ಜನ ಕಾದಿದ್ದೀವಿ ನಾವು, ಎಲ್ಲೆಲ್ಲ ರೋಡ್ ಬ್ಲಾಕ್ ಆಗೋದು, ಧೂಳಿತ್ತು, ಅನೇಕ ಜನ ಸತ್ತಿದ್ದಾರೆ ಅದರಲ್ಲಿ ಎಲ್ಲ ಇದ್ದಾಗ ಅಲ್ಟಿಮೇಟ್ಲಿ ನನಗೇನು ಸಿಕ್ತು ಅಂದರೆ, ಇಬ್ಬರು ನಡುವೆ ಜಗಳ ಆಡದೆ ನೀನು ಸರಿ ಇಲ್ಲ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವನು ಕೇಳಬೇಕಾಗಿತ್ತು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ ಅಂದಾಗ, ಅಲ್ಲಿಗೆ ಬೆಂಗಳೂರಿನ ಜನಗಳ ಮೆಟ್ರೋ ಟಿಕೆಟ್ನ ಬೆಲೆ ಏರಿಕೆ ಸಮಸ್ಯೆ ನಿವಾರಣೆ ಆಯಿತು ಅಂತ ಮೋಹನ್. ನಿವಾರಣೆ ಆಯ್ತು ಅಲ್ಲಿಗೆ? ಅಲ್ಲ, ನಾವು ಸರಿ ಇವ್ರು ಮಾಡಲಿಲ್ಲ, ಸರಿ ನಿವಾರಣೆ ಆಯ್ತು ಸಮಸ್ಯೆ. ಅದಕ್ಕೇನೆ ನಾವು ಮತ್ತೆ ಇನ್ನೊಂದು ಹೊಸ ಪ್ರೈಸ್ ಫಿಕ್ಸೇಷನ್ ಕಮಿಟಿನ ಮಾಡಿ ಅಂತ ಪ್ರಪೋಸ್ ಮಾಡಿದೀವಿ, ಇವತ್ತವರೆಗೂ ಮಾಡಿಲ್ಲ ಅದು. ನಮ್ಮ ಕಡೆಯಿಂದ ಜನಗಳಿಗೆ ತೊಂದರೆ ಆಗದೆ ಇರೋ ಹಾಗೆ ಅದನ್ನ ಕಡಿಮೆ ಮಾಡುವಂಗೆ ಪ್ರತಿಯೊಂದು ಎಫರ್ಟ್ ಪ್ರತಿನಿತ್ಯನೂ ಹಾಕ್ತಾನೆ ಇದೀವಿ ನಾವು. ಕಡಿಮೆನೇ ಮಾಡ್ತಾ ಇಲ್ಲ ಆ ವಿಚಾರದಲ್ಲಿ. ನೀವಾಗ್ಲೇ ಹೇಳ್ದಂಗೆ ಮೆಟ್ರೋ ಆಗ್ಲಿ, BMTC ಆಗ್ಲಿ, ಅದಕ್ಕೆ ಲಾಭಕ್ಕೋಸ್ಕರ ಮಾಡೋದಲ್ಲ ಅದು. ತಿರ್ಗಾ ಒಂದು ಇಂಡಿಯಾ ಅಂತ ಒಂದು ಪಾಪ್ಯುಲೇಟೆಡ್ ಕಂಟ್ರಿನಲ್ಲಿ ನಿಮ್ಗೆ ನೀವು ಮಾಸ್ ಟ್ರಾನ್ಸ್ಪೋರ್ಟ್ ನ ಪ್ರಮೋಟ್ ಮಾಡಬೇಕು ಜಾಸ್ತಿ, ನೀವು ಅದನ್ನ ಡಿಮೋಟ್ ಮಾಡೋದಲ್ಲ. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಇವ್ರು ಮಾಡಿದಂತ ಕೆಲಸಕ್ಕೆ ಆ ರೇಟ್ಗೆ ತುಂಬಾ ಜನ ಇವತ್ತು ಆಟೋದಲ್ಲಿ ಹೋಗೋ ರೇಟ್ ಕಡಿಮೆ ಆಗ್ತದೆ ಮೆಟ್ರೋಗಿಂದ ಅಂತ ಹೇಳಿ ಅಲ್ವಾ. ಸೊ ನಾನು ಹೇಳೋದು, ನೀವು ಮಾಡಿ, ನೀವು ಯಾಕೆ ನಿಮಗೆ ಬದ್ಧತೆ ಇದೆ, ನೀವು ಮಾಡ್ಬೋದು, ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಸ್ವತಃ DCM ಇದ್ದಾರೆ, ಬೇರೆ ಎಲ್ಲ ಮಾಡ್ತಾರೆ ಅವರು. ನೀವು ಟನಲ್ ರೋಡ್ ಬೇಕಾ ಇವತ್ತು? ಅದ್ರ ಬದಲು ಮೆಟ್ರೋ ಬಗ್ಗೆ ಫೋಕಸ್ ಮಾಡಿ ಫಸ್ಟ್, ನೀವು ಅದನ್ನ ಮಾಡಿ. ಹಣ ಅಲ್ಲ ಕರಬಲ್ ಇಲ್ಲಿ ಕೊಡಿ ಅವರಿಗೆ ಫೇಸ್ 2 ಕನ್ಸ್ಟ್ರಕ್ಷನ್ಗೆ, ಅವಾಗ ಕಡಿಮೆ ಮಾಡ್ತಾರೆ. ನಾವು ಡಿಮಾಂಡ್ ಮಾಡ್ತಿರೋದು ಅದನ್ನ, ಮತ್ತಿನ್ನೇನು ಅಲ್ಲ. ಫೈನ್. ನಟರಾಜ್ ಗೌಡ್ರೆ, ಈಗ ಬೆಲೆ ಏರಿಕೆಯಿಂದ ಒಂದು ಇಶ್ಯೂ ಬಂತು. ಹಾಲು ಬೆಲೆ 4 ಸಲ ಏರಿಸಿದ್ರೆ ನೀವು 2 ವರ್ಷಗಳಲ್ಲಿ. ಇನ್ಫ್ಲೇಷನ್ನು, ಸ್ಟೇಟ್ ಇನ್ಫ್ಲೇಷನ್ ಚೆಕ್ ಮಾಡಿಕೊಂಡಾಗ ತುಂಬ ಹೈಯೆಸ್ಟ್ ಇದೆ. ಏನು ಮಾಡಕ್ಕೆ ಹೊರಟಿದ್ದೀರಿ ನೀವು, ಇದಾ ನಿಮ್ಮ ಸರ್ಕಾರ ಅಂತ ಮೋಹನ್ ವಿಶ್ವ ಅವರ ಕ್ವಶನ್. ಹೌದು ನೋಡಿ, ಹಾಲಿನ ದರ ಇದೆಯಲ್ಲ, ಈ ಹಾಲು ಹೈನುಗಾರಿಕೆ ಮಾಡಿರ್ತಕ್ಕಂತಹ ರೈತರು ಮತ್ತು ಈ ಹಾಲಿನ ಒಕ್ಕೂಟ ಇದಾವಲ್ಲ, ಅವೆಲ್ಲ ಈ ಏನೋ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರ ಮಾಡ್ತಾರೋ ಉದ್ದಿಮೆ ಅಲ್ಲ ಅದು. ಈ ಸಹಕಾರಿ ವ್ಯವಸ್ಥೆಯನ್ನು ಮಾಡಿ ರೈತರಿಗೆ ಅನುಕೂಲ ಆಗಬೇಕಂತ ಮಾಡ್ತಾ ಇರ್ತಕ್ಕಂಥ ಉದ್ದಿಮೆ.
ಕರ್ನಾಟಕದಲ್ಲಿ ಇವತ್ತು 46 ರೂಪಾಯಿ ಪರ್ ಲೀಟರ್ ಹಾಲಿ ಹಾಕಿದೆ ಅಂದರೆ ಇಡೀ ದೇಶದಲ್ಲಿ ಹೈನುಗಾರಿಕೆಯಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಸುಮಾರು 95 ಲಕ್ಷ ಲೀಟರ್ ಹಾಲು ಉತ್ಪಾದನೆ ಆಗುತ್ತೆ. ಅದಕ್ಕಾಗಿ ಬೆಲೆ ಕಡಿಮೆ ಇದೆ. ಪಕ್ಕದ ರಾಜ್ಯಗಳಿಗೆ ಹೋಲಿಸ್ಕೊಂಡ್ರೆ ಈವನ್ ಅಮೂಲ್ ಅನ್ನೋ ಬ್ರಾಂಡ್ ಕೂಡ 58 ರೂಪಾಯಿ ಪರ್ ಲೀಟರ್ ಇದೆ. ಮಹಾರಾಷ್ಟ್ರ ಆಗಲಿ, ಆಂಧ್ರ ಆಗಲಿ, ಕೇರಳ ಆಗಲಿ, ಬೇರೆ ಬೇರೆ ಕಡೆ ದೇಶದಲ್ಲಿ ಅಷ್ಟು ಪ್ರೈಸ್ ಇದ್ದು ಕರ್ನಾಟಕದಲ್ಲಿ ಕಡಿಮೆ ಇದೆ ಇವಾಗಲೂ ಕೂಡ. ಇದು ಏನೋ ಪ್ರೈಸ್ ಹೆಚ್ಚಿಗೆ ಮಾಡಿ ಗ್ರಾಹಕರಿಗೆ ಹೊರೆ ಮಾಡಿ ಸರ್ಕಾರ ಆದಾಯ ಮಾಡ್ಕೊಳ್ಳಲ್ಲ, ನೇರವಾಗಿ ರೈತರಿಗೆ ಹೋಗುವಂಥದ್ದು. ಈ ಒಕ್ಕೂಟದಲ್ಲಿ ಆ ಹಾಲು ಒಕ್ಕೂಟ ಸಂಸ್ಥೆಗಳೇನಿದಾವಲ್ಲ ಅವುಗಳಲ್ಲಿ 3% ಅವರ ನಿರ್ವಹಣಾ ವೆಚ್ಚದ ಮೀರಬಾರದು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡುವಂಥದ್ದು. ಓಕೆ, ಅಲ್ಲೇನಾದ್ರೆ ನಿರ್ವಹಣೆಗೆ ಏನು ಬೇಕೋ ಅದು ವೆಚ್ಚ ಮಾಡ್ತಾರೆ ಬಿಟ್ರೆ, ಅದನ್ನು ಆಡಳಿತಾತ್ಮಕ ವೆಚ್ಚಕ್ಕೆ ಬಿಟ್ಟರೆ ಬೇರೆ ಯಾವುದೋ ಲಾಭವನ್ನು ಮಾಡ್ಕೊಳ್ಳೋದಿಲ್ಲ ರೈತರಿಗೆ. ಇವತ್ತು ನೋಡಿ 37 ರೂಪಾಯಿ ನಾವು ಈ ಹಾಲು ಹೆಚ್ಚಿಗೆ ಆಗೋಕ್ಕೆ ಮುಂಚೆ 37 ರೂಪಾಯಿ ಪರ್ ಲೀಟ್ರು ರೈತರಿಂದ ಕೊಂಡ್ಕೊತಾ ಇದ್ದಿದ್ದು ಬೆಲೆ ಇತ್ತು. ಈಗ ಮುನ್ನೂರು ಪರಿಷ್ಕರಣೆ ಆಗಬೇಕಿದೆ, ಅವರಿಗೆ ಅನುಕೂಲ ಮಾಡ್ಕೋಬೇಕಾಗಿದೆ. ಇದನ್ನು ಯಾರಾದರೂ ವಿರೋಧ ಮಾಡಿದ್ರೆ ಜನಸಾಮಾನ್ಯರಿಂದ ನಾವು ತಿಳುವಳಿಕೆ ಹೇಳ್ಬೇಕಾಗತ್ತೆ. ಪಕ್ಕದ ರಾಜ್ಯದಲ್ಲಿ 58 ರೂಪಾಯಿ ಇದೆಯಪ್ಪ, 46 ರೂಪಾಯಿ ಸಿಗ್ತಾ ಇದೆ, ಇದು ರೈತರಿಗೆ ಹೋಗುವಂಥದ್ದು ಸರ್ಕಾರಕ್ಕಲ್ಲ ಅಂತ ನಾವು ನೇರವಾಗಿ ಹೇಳ್ಬೇಕಿದೆ. ಅದನ್ನೂ ಬಿಟ್ಟು ರಾಜಕೀಯ ಪಕ್ಷದವರು ರಾಜಕೀಯ ಮಾಡ್ತಿರೋ ಏನಾದ್ರು ಇದನ್ನ ಗೊಂದಲ ಮಾಡಿಸಿದ್ರೆ ನಿಜವಲ್ಲ ಅವರು ರೈತ ವಿರೋಧಿಗಳಾಗ್ತಾರೆ, ರೈತ ದ್ರೋಹಿಗಳಾಗ್ತಾರೆ. ಇದಂತೂ ಸತ್ಯ. ರೈತರೇ ಮಾತಾಡುವಂಥದ್ದು. ನಮಗೆ ಬರ್ತದೆ ಅದು ಆದಾಯ ಅಂದ್ರೆ ಈ ರಾಜಕೀಯ ಪಕ್ಷಗಳಿಗೆ ಏನಿದು 10 ರೂಪಾಯಿ ಹೆಚ್ಚಿಗೆ ಮಾಡಿ ಅಂತ ಇದ್ರು, 10 ರೂಪಾಯಿ ಹೆಚ್ಚಿಗೆ ಮಾಡಿ ಅಂತ ರೈತರು ಹೋರಾಟ ಇತ್ತು. ನಿಮ್ಮಿಂದಲೇ ಕಂಟಿನ್ಯೂ ಮಾಡ್ತೀನಿ ನಟರಾಜ್, ನಿಮ್ಮಿಂದಲೇ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಂಗೆ ಸಮಯ ಕಡಿಮೆ ಕೊಟ್ಟರೆ ಅಂತ ಆಮೇಲೆ ನೀವು ಟೀಕಿಸ್ಬೇಡಿ.